ಮೇಲ್ ಪರ್ಸ್ಪೆಕ್ಟಿವ್ ಒಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಐ ಡೋಂಟ್ ನೋ, ಫೀಮೇಲ್ ಪರ್ಸ್ಪೆಕ್ಟಿವ್ ನನ್ನ ಹತ್ರ ಯಾರೂ ಶೇರ್ ಮಾಡಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಮೇಲ್ ಪರ್ಸ್ಪೆಕ್ಟಿವ್ ನಾನು ಬಹಳಷ್ಟು ಜನರನ್ನು ಕೇಳ್ತೀನಿ, ವೈ ಮೆನ್ ಚೀಟ್, ಯಾಕೆ ಗಂಡ್ಮಕ್ಳು ಚೀಟ್ ಮಾಡ್ತಾರೆ ಅಂತ. ದಟ್ಸ್ ಇನ್ ಜೀನ್ಸ್ ಅಂತ ಹೇಳ್ತಾರೆ. ಎಸ್, ಮೆನ್ ಆರ್ ಬಾರ್ನ್ ಪಾಲಿಗ್ಯಾಮಸ್. ಓಕೆ ಓಕೆ, ಸಿ ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಗಂಡಸರು ಯುದ್ಧ ಮಾಡೋರು ಹೆಣ್ಮಕ್ಳಿಗೋಸ್ಕರ, ಆಯಿತಾ. ಆದರೆ ಇವಾಗ ಯಾಕೆ ವಿ ವಿಮೆನ್ ಆರ್ ಬಿಕಮಿಂಗ್ ಮೋರ್ ಮ್ಯಾಸ್ಕ್ಯುಲಿನ್, ಇಫ್ ಯು ಸಿ ಹೈಪರ್ ಇಂಡಿಪೆಂಡೆನ್ಸ್. ದಿಸ್ ಈಸ್ ಆಲ್ಸೋ ಫಾದರ್ ವೂಂಡ್ಸ್, ಐಲ್ ಡಿಸ್ಕಸ್ ಅಬೌಟ್ ಇಟ್ ಲೇಟರ್. ಇದು ರಿಲೇಟೆಡ್ ಫಾದರ್ ವೂಂಡ್ಸ್ಗೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸೆಸ್ ಮ್ಯಾಸ್ಕ್ಯುಲಿನ್ ಆಗಿರ್ಬೋದು. ಮತ್ತು ಗಂಡಸರು ದೇರ್ ಆರ್ ವೆರಿ ಲಾಜಿಕಲ್ ಥಿಂಕರ್ಸ್. ಅವ್ರ ಹತ್ರ ಹೋಗಿ, ಈಗ ಮನೇಲಿ ನೋಡು ಸಾಮಾನಿಲ್ಲ, ಮನೇಲಿ ಅಮ್ಮಂಗೆ ಹುಷಾರಾಗಿಲ್ಲ, ಹೀಗೆ ಕಂಪ್ಲೇಂಟ್ ಮಾಡ್ತಾಯಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಮನೇಲಿ ಅಮ್ಮನಿಗೆ ಹುಷಾರಾಗಿಲ್ಲ, ಏನು ಮಾಡ್ಬೋದು? ಅವರಿಗೆ ತಕ್ಷಣ ದೇ ಆರ್ ವೆರಿ ಲಾಜಿಕಲ್ ಥಿಂಕರ್ಸ್. ನೀವು ಪ್ರಾಬ್ಲಮ್ ಹೇಳಿದ್ರೆ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಬಟ್ ಎನಿವನ್ ಹೂ ಇಸ್ ನ್ಯಾಗಿಂಗ್, ಅಯ್ಯೋ ಅದಿಲ್ಲ ಇದಿಲ್ಲ, ನೀನು ಹಾಗೆ ಹಿಂಗೆ, ಬಿಕಾಸ್ ಮೆನ್ ಲವ್ ಅಪ್ರಿಸಿಯೇಷನ್. ನಾವು ಹೆಣ್ಮಕ್ಳು ಅನ್ಕೋತೀವಿ ನಮ್ಗೆ ಅಪ್ರಿಸಿಯೇಷನ್ ಬೇಕು ಅಂತ. ಆ್ಯಕ್ಚುಲಿ ಗಂಡಸರಿಗೆ ತುಂಬ ಅಪ್ರಿಸಿಯೇಷನ್ ಬೇಕು. ದ ಎಫರ್ಟ್ ದೆ ಪುಟ್, ಇವನ್ ಇಫ್ ದೆ ಪುಲ್ ಚೇರ್ ಥ್ಯಾಂಕ್ ಯು ಅಂತ ಹೇಳಿದಾಗ ದೆ ಫೀಲ್ ಗುಡ್, ದೆ ಫೀಲ್ ಮೋರ್ ಮ್ಯಾಸ್ಕ್ಯುಲಿನ್. ಅದಾಯ್ತಾ? ಸೊ ಹಾಗಾಗಿ ಗಂಡು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಅಟೆನ್ಷನನ್ನು ಸೀಕ್ ಮಾಡೋದಕ್ಕೋಸ್ಕರ, ಆ ಅಪ್ರಿಸಿಯೇಷನನ್ನು ಸೀಕ್ ಮಾಡೋದಕ್ಕೋಸ್ಕರ ಎಲ್ಲಿ ನೆಮ್ಮದಿ ಇರುತ್ತೆ. ನೀವು ನೋಡಿ, ಒಂದು ಗರ್ಲ್ ಬಾಯ್ ಫ್ರೆಂಡ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಡೇಟ್ ಮಾಡ್ತಿರ್ತಾರೆ, 5-6 ವರ್ಷ ಅವ್ನು ಮದುವೆಗೆ ಆಗು ಅಂತ ಹೇಳಿದ್ರೆ ಅವ್ನಿಗೊಂದು ಕಮಿಟ್ಮೆಂಟ್ ಫೋಬಿಯಾ ಇರುತ್ತೆ, ಫೋಬಿಕ್ ಇರುತ್ತೆ. ಒಂದು 6 ತಿಂಗಳಲ್ಲಿ 7 ತಿಂಗಳಲ್ಲೂ ಮನೇಲಿ ಯಾರೋ ಹುಡುಗಿ ತೋರಿಸ್ತಾರೆ, ಪಟ್ಟಂತ ಮದುವೆ ಆಗಿರ್ತಾರೆ. ನೋಡಿದ್ದೀರಾ? ಯಾಕೆ ಗೊತ್ತಾ? ಮೆನ್ ಯಾವತ್ತೂ ಗಂಡಸರು ಎಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ನೆಮ್ಮದಿ ಇರುತ್ತೆ, ಎಲ್ಲಿ ಆತನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ನು ಹಾಕ್ತಕ್ಕಂಥ ಎಫರ್ಟು. ಮತ್ತು ಯಾವತ್ತೇ ತಿಳ್ಕೊಳ್ಳಿ, ಒಂದು ಆ ಪ್ರಕೃತಿಗೆ, ಸಿ ಐಲ್ ಟೆಲ್ ಯು ಒನ್ ಬಿಗ್ ಎಕ್ಸಾಂಪಲ್. ಎಗ್ ನೆವರ್ ಚೇಂಜಸ್, ಇಟ್ ಚೇಂಜಸ್ ಸ್ಪರ್ಮ್. ಓಕೆ, ರೈಟ್? ಇಟ್ ಈಸ್ ಅಪೋಸಿಟ್ ಟು ದ ನೇಚರ್. ಯಾವತ್ತೂ ತಿಳ್ಕೊಳ್ಳಿ, ಗಂಡು ಮಕ್ಕಳನ್ನು ನಾವು ಚೇಸ್ ಮಾಡಬಾರ್ದು. ಟು ಬಿ ವೆರಿ ಆನೆಸ್ಟ್, ನಾನು ಯಾವಾಗಲೂ ಹೇಳ್ತೀನಿ, ಓನ್ಲಿ ವಿಮೆನ್ ಶುಡ್ ಫಾಲ್ ಇನ್ ಲವ್ ವಿತ್ ಹರ್ ಸೆಲ್ಫ್ ಆ್ಯಂಡ್ ಮ್ಯಾನ್ ಶುಡ್ ಫಾಲ್ ಇನ್ ಲವ್ ವಿತ್ ಹರ್ ಅಂತ. ದೆನ್ ದಟ್ ರಿಲೇಷನ್ಶಿಪ್ ವರ್ಕ್ಸ್. ಯಾವಾಗ ಹೆಣ್ಮಕ್ಳು ಎಕ್ಸೆಸಿವ್ ಆಗಿ ವೆನ್ ವಿ ಚೇಸ್ ಅ ಮ್ಯಾನ್, ವೆನ್ ವಿ ಆರ್ ಆಲ್ವೇಸ್ ಅವೈಲೇಬಲ್, ಎನಿಥಿಂಗ್ ವಿಚ್ ಇಸ್ ದೇರ್ ಈಸಿಲಿ, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ವಾ? ಎಕ್ಸಾಂಪಲ್, ಯು ಆರ್ ವೇರಿಂಗ್ ದಟ್ ವಾಚ್ ಎವ್ರಿ ಡೇ ಅಲ್ವಾ? ಅದೆಲ್ಲೋ ಡೈಲಿ ಹಾಕಿದಾಗ ಯು ಡೋಂಟ್ ಫೀಲ್ ಹೌದು ಇದೇನೋ ವೆರಿ ಪ್ರೆಷಿಯಸ್ ಅಂತ. ದ ಮೊಮೆಂಟ್ ಯು ಡೋಂಟ್ ಫೈಂಡ್ ಇಟ್, ಎಲ್ಲೋಯ್ತು ಅಂತ. ಸೊ ಮೆನ್ ಬ್ರೈನ್ ಇಸ್ ವಯರ್ಡ್ ಸಚ್ ಅ ವೇ ದಟ್ ದೇ ಆರ್ ಹಂಟರ್ಸ್, ವಿಮೆನ್ ಆರ್ ಗ್ಯಾದರರ್ಸ್. ನೀವೊಂದು ಹೆಣ್ಣಿಗೆ ಹೌಸ್ ಕೊಟ್ಟರೆ ಶಿಲ್ ಮೇಕ್ ಇಟ್ ಹೋಮ್, ದವಸ ಧಾನ್ಯ ಕೊಟ್ಟರೆ ಅವಳು ಆಹಾರ ಕೊಡ್ತಾಳೆ ಅಲ್ವಾ? ಆದರೆ ಗಂಡ್ಸ್ ಹೇಗೆ ಅಂತ ಹೇಳಿದ್ರೆ, ಆತನಿಗೆ ಹೀಸ್ ಅ ಸ್ಟ್ರಗ್ಲರ್, ಹೀಸ್ ಅ ಹಸ್ಲರ್. ಅವನು ಏನಾದರೂ ಮಾಡಿ ಆ ಮನೆಯ ಹೆಣ್ಮಗುವನ್ನು ಮೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಒಂದು ಗಂಡನನ್ನು ನೀನು ಮೆಚ್ಚಿಸ್ಬೇಕು, ಒಂದು ಗಂಡಸಿಗೆ ಯು ಹ್ಯಾವ್ ಟು ಗಿವ್ ದಮ್ ಬೂಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅಪ್ರಿಷಿಯೇಟ್ ಮೋರ್ and be very presentable, because men believe what they see. Everyone seeing is believing, ನಮಗೆಲ್ರಿಗೂ ಕೂಡ. ಬಟ್ ಅದಕ್ಕೆ ಹೇಳ್ತಾರೆ, ಹೆಣ್ಮಕ್ಳು ಜಾಸ್ತಿ ಮೇಕಪ್ ಮಾಡ್ತಾರೆ ಬಿಕಾಸ್ ಅವ್ರು ನೋಡೋದನ್ನು ನಂಬ್ತಾರೆ, ಹೆಣ್ಮಕ್ಳು ಕೇಳೋದನ್ನು ನಂಬ್ತಾರೆ. ಅದಕ್ಕೆ ಗಂಡು ಮಕ್ಳು ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ. ಸೊ ಬಿ ವೆರಿ ಪ್ರೆಸೆಂಟೇಬಲ್. ಇಟ್ಸ್ ನಾಟ್ ದ್ಯಾಟ್. ನೋಡಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿಕ್ಕೆ ಶುರು ಮಾಡಿ. ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಇನ್ ಇನ್ಸೈಡ್ ಯು.